ಚಿಕ್ಕ ಹುಡುಗನಿಂದ ನನ್ನನ್ನು ನಮ್ಮಣ್ಣ ತಂದೆ ಥರ ನೋಡ್ಕೊಂಡಿದ್ದಾರೆ. ನನಗೇನು ಬೇಕು ಬೇಡ, ನಮ್ಮಪ್ಪ ಏನಾರ ಕೊಡಿಸ್ಲಿಲ್ಲ ಅಂದರೂ ನಮ್ಮಣ್ಣ ಆಯಿತು ಏನೋ ನನ್ನ ತಮ್ಮ ಕೇಳ್ತಾವನೆ ಅಂತ ಕೊಡ್ಸ್ಕೊಂಡು ಬಂದಿದ್ದಾರೆ. ನಾನು ಕನಸಲ್ಲೂ ಇಟ್ಕೊಂಡಿರಲಿಲ್ಲ ನಾನು ರಾಜಕಾರಣಿ ಆಯ್ತೀನಿ ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತಾನೆ ಗೊತ್ತಿರಲಿಲ್ಲ. ಇದೆಲ್ಲನೂ ಕೂಡ ಮಿರಾಕಲ್ ಅಂತಾನೆ ಹೇಳ್ಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬೇಕಾಗಿ ಬಂತು. ಅಲ್ಲ, ಕಷ್ಟ ಆಯ್ತಾ? ಅಯ್ಯೋ ಏನಪ್ಪ ಎಲ್ಲಿ ಬಂದೆ ಅನ್ನೋ ತರ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಖಂಡಿತ ಅನ್ಸಿದೆ, ಈಗಲೂ ಅನ್ಸುತ್ತೆ. ಈಗಲೂ ಅನ್ಸುತ್ತೆ ನನಗೆ ಯಾಕೆ ರಾಜಕಾರಣ ಬೇಕಿತ್ತು, ಯಾಕೆ ಬೇಕಿದು ಅಂತ ಹೇಳಿ. ಇದೊಂದು ಮುಳ್ಳಿನ ಹಾಸಿಗೆ. ಈ 10 ಪೈಸೆಗೆ 1 ಲೀಟರ್ ನೀರು ಅಂತೇಳಿ RO ಸಿಸ್ಟಮ್, ಮಿನರಲ್ ವಾಟರ್, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೆ ನಾನು ನನ್ನ ಕ್ಷೇತ್ರದಲ್ಲಿ. DK ಶಿವಕುಮಾರ್, DK ಸುರೇಶ್ ಫ್ಯಾಮಿಲಿ ಅಂತ ಹೇಳಿದ್ರೆ HD ದೇವೇಗೌಡರ ಫ್ಯಾಮಿಲಿಗೂ ತುಂಬಾ ಪ್ರೀತಿ ಅಲ್ಲ, ಯಾಕೆ? ಸೋಷಿಯಲ್ ಮೀಡಿಯಾ ಪರ್ಸೆಪ್ಷನ್ನು ಜನರನ್ನ ತಲೆಯನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಿಶೇಷ ಸಂದರ್ಶನ. ನಾನು ನಿಮ್ಮ ರಾಘವ ಸೂರ್ಯ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ, ಹಾಲಿ ಸಂಸದರು DK ಸುರೇಶ್ ನಮ್ಮ ಜೊತೆಗಿದ್ದಾರೆ. ಅವರ ಪ್ರಚಾರ ಕಾರ್ಯ ಯಾವ ರೀತಿ ಸಾಗಿದೆ, ಅವರ ಮುಂದಿನ ಧ್ಯೇಯೋದ್ದೇಶಗಳಿಗೆ ಯಾವ ರೀತಿಯಾದಂತಹ ಶಕ್ತಿ ಸಿಗ್ತಾ ಇದೆ, ಎಲ್ಲವನ್ನು ಕೂಡ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ನೋಡಿ, ಎಲೆಕ್ಷನ್ ಮಾಡ್ತಾ ಇದ್ದೀರಿ. ಇನ್ನೇನು ಕೆಲವೇ ದಿನಗಳಿದ್ದಾವೆ ಮತದಾನ ಪ್ರಕ್ರಿಯೆಗೆ. ಈಗ ನಿಮ್ಮ ಮತಯಾಚನೆಯ ಕೂಲಿ ಕೆಲಸ ಹೆಂಗ್ಸಾಗಿದೆ? ನಿಮ್ಮ ಮತದಾರ ಧಣಿಗಳು ಯಾವ ರೀತಿ ಉತ್ತರ ಕೊಡ್ತಾ ಇದಾರೆ ತಮ್ಗೆ? ಧಣಿಗಳು ಸಂತೋಷದಿಂದ ಇದ್ದಾರೆ. ಒಳ್ಳೆ ಕೆಲಸ ಮಾಡಿದಾನೆ, ಕೂಲಿ ಕೊಡ್ಬೇಕು ಅಂತ, ಹೆಚ್ಚಿನ ಕೂಲಿಯನ್ನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆನಲ್ಲಿ ಇದ್ದೀನಿ. ಅಂದ್ರೆ ದಿನಕ್ಕೆ ವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಖಂಡಿತ. ಎಸ್ ಸರ್. ಈಗ ನೀವು ಈಗಾಗಲೇ ಹ್ಯಾಟ್ರಿಕ್ ಹೀರೋ ತರ ಆಗಿದ್ದೀರಿ, 3 ಬಾರಿ ಸಂಸದರಾಗಿದ್ದೀರಿ. ಮೊದಲ ಉಪಚುನಾವಣೆಯ ನೆನಪಿಗೂ ಈಗ ನಡೀತಾ ಇರುವಂತಹ ಚುನಾವಣಾ ಪ್ರಕ್ರಿಯೆಗೂ ಹೆಂಗ್ ಅನಿಸ್ತಾ ಇದೆ? ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ತಮ್ಗೆ? ಬಿಸಿಲೊಂದು ಬಿಟ್ರೆ ಬೇರೆ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಅಲ್ಲ, ಬಿಸಿಲು ಅವಾಗ್ಲೂ ಇತ್ತಲ್ಲ ಸರ್? ಈ ತರದ್ ಬಿಸಿಲು ಇರ್ಲಿಲ್ಲ. ಸೊ ಅವತ್ತಿನ ಬಿಸಿಲಿಗೂ ಇವತ್ತಿನ ಬಿಸಿಲಿಗೂ ವ್ಯತ್ಯಾಸ ಇದೆ. ಅಷ್ಟ್ ಬಿಟ್ರೆ ಬೇರೇನೂ ಚುನಾವಣೆನಲ್ಲಿ ಯಾವುದು ಏನು ಕಾಣಿಸ್ತಾ ಇಲ್ಲ. ಅಂದ್ರೆ ಆ ಉಪಚುನಾವಣೆಯ ನೆನಪನ್ನ ಜ್ಞಾಪಿಸ್ಕೊಂಡಾಗ ಏನ್ ಅನ್ಸುತ್ತೆ ಸರ್? ಫಸ್ಟ್ ಟೈಮ್ ನಾನು ಈಗ ಚುನಾವಣೆ ಪ್ರವೇಶ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಆಗಿತ್ತು. ಚುನಾವಣೆ ಫಸ್ಟ್ ಟೈಮು ನಾನು ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ಸೊ ಎಲ್ಲವೂ ಕೂಡ ಆಕಸ್ಮಿಕವಾಗಿ ಕೇವಲ ಒಂದು 25 ದಿನದಲ್ಲಿ ಎಲ್ಲವೂ ಕೂಡ ಮುಕ್ತಾಯ ಆಗೋಯ್ತು. ಸೊ ನಂದೇನು ಅದಕ್ಕೆ ಪಾತ್ರ ಕಡಿಮೆ. ಸೊ ಎಲ್ಲ ಕೂಡ ರಾಜ್ಯ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರುಗಳು ಅವರ ಜವಾಬ್ದಾರಿ ಮೇಲೆ ಆ ಚುನಾವಣೆ ನಡೀತು ಸಂಪೂರ್ಣವಾಗಿ. ಸೊ ನಂತರದ ಚುನಾವಣೆಗಳು ನಾನು ಮಾಡ್ತಾ ಬಂದಿದ್ದೇನೆ. ಈ ಚುನಾವಣೆ ಕೂಡ ಎಲ್ಲ ಕಾರ್ಯಕರ್ತರ ನಾಯಕತ್ವದಲ್ಲಿ, ನಮ್ಮ ಮುಖಂಡರುಗಳ ನಾಯಕತ್ವದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಸರ್, ಈಗ ಎಲ್ರಿಗೂ ಒಂದೊಂದು ಹಿನ್ನೆಲೆ ಇರುತ್ತೆ. ಇಂಥ ಒಂದು ನಾಯಕರ ಗುಣ ಬರಲಿಕ್ಕೆ ಮತ್ತೆ ಚುನಾವಣೆಯ ಆ ತಂತ್ರಗಾರಿಕೆಗಳನ್ನ ಅರಿಯಲಿಕ್ಕೆ ತಾವು ಈ ಸಂದರ್ಭದಲ್ಲಿ ದೊಡ್ಡಾಲಹಳ್ಳಿ ಕೆಂಪೇಗೌಡರನ್ನ, ತಮ್ಮ ತಂದೆಯವ್ರನ್ನ ಹೇಗೆ ನೆನಪಿಸ್ಕೊತೀರಿ? ನೋಡಿ, ನಮ್ಮ ತಂದೆ ನಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ, ಶಿಕ್ಷಣಕ್ಕಿರ್ಬೋದು, ಬೇರೆ ರೀತಿನಲ್ಲಿರ್ಬೋದು, ನಾವು ದೊಡ್ಡವರಾದ್ಮೇಲೆ ಇರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ನಮಗೆ ಆಶೀರ್ವಾದ ಮಾಡ್ತಾ ನಮ್ಗೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಒದಗಿಸ್ಕೊಟ್ಟಿದ್ದಾರೆ. ಜೊತೆಗೆ ಹಳ್ಳಿನಲ್ಲಿರೋದು ಬೇಡ ಅಂತೇಳಿ ಬೆಂಗಳೂರು ಕರ್ಕೊಬಂದು ಸೈಟ್ ತಗೊಂಡು, ಇಲ್ಲಿ ಜಮೀನು ತಗೊಂಡು ಬೆಂಗಳೂರಲ್ಲಿ ವಾಸ ಮಾಡಲಿ ಅಂತೇಳಿ, ಇಲ್ಲಿ ಉದ್ಯೋಗ, ಇಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ಬೆಂಬಲವನ್ನು ಕೊಡ್ತಾ, ಸೊ ಎಲ್ಲನೂ ಕೂಡ ಏನಾರ ಒಂದು ಹೊಸದನ್ನು ಮಾಡಲಿ, ಬೆಳೀಲಿ ಅನ್ನೋ ಅಂಥ ದೃಷ್ಟಿಯಿಂದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜಕೀಯ ಪ್ರವೇಶ ಮಾಡಿದಾಗಲೂ ಕೂಡ ನಮ್ಮ ಅಣ್ಣ ರಾಜಕೀಯ ಪ್ರವೇಶ ಮಾಡಿದಾಗಿರ್ಬೋದು, ನಾನು ರಾಜಕೀಯ ಪ್ರವೇಶ ಮಾಡಿದಾಗಿರ್ಬೋದು, ಭಾಳ
ಅವರದೇ ಆದಂಥ ರೀತಿಯಲ್ಲಿ ಎಲ್ಲ ಥರದ ಸಹಾಯನೂ ಕೂಡ ಮಾಡಿದ್ದಾರೆ, ಎಲ್ಲ ಥರದಲ್ಲೂ ಕೂಡ. ಯಾಕೆ ಅಂತ ಅಂದರೆ ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರ್ ಆಗಿದ್ದರು. ಸೊ ಅವತ್ತಿನ ಕಾಲದಲ್ಲಿ ಅದನ್ನು ಬಳಸ್ಕೊಂಡು ಬೇರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ರಾಜಕೀಯನ ಪ್ರವೇಶ ಮಾಡ್ತಾ ಇದ್ದಾನೆ ಅಂತೇಳಿ ಸಪೋರ್ಟ್ ಮಾಡಿ ನಮ್ಮ ಅಣ್ಣನಿಗೆ ಆ ಚುನಾವಣೆಯಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಚುನಾವಣೆಗೆ ದೇವೇಗೌಡರ ಮೇಲೆ ಸ್ಪರ್ಧಿಸಿದಂಥ ಸಂದರ್ಭ. ಸೊ ಆಗ ಎಲ್ಲರೂ ಕೂಡ ನಮ್ಮ ತಂದೆ ಇರ್ಬೋದು, ನಮ್ಮ ತಾಯಿ ಇರ್ಬೋದು, ಭಾಳ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಯಶಸ್ಸಾಗಲಿಲ್ಲ ಅಂಥೇಳಿ ಅವರು ಯಾವತ್ತೂ ಕೂಡ ಕೈ ಚೆಲ್ಲಿ ಬೇಜಾರು ಮಾಡ್ಕೊಳ್ಳಿಲ್ಲ. ಏನೋ ಮಾಡ್ತಾ ಇದ್ದಾನೆ ಮಾಡಲಿ ಅಂಥೇಳಿ ಪ್ರೋತ್ಸಾಹ ಕೊಟ್ಕೊಂಡು ಬಂದರು. ಎಲ್ಲ ವಿಚಾರಗಳಲ್ಲೂ ಕೂಡ ಬೆನ್ನಿಗೆ ಜೊತೆಯಲ್ಲಿ ನಿಂತು ಬೆಂಬಲ ಕೊಡ್ತಾ ಆಶೀರ್ವಾದ ಮಾಡಿ ಬಂದಿದ್ದಾರೆ. ಸೊ ಅವ್ರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ದಿನ ಜ್ಞಾಪಿಸ್ಕೊಳ್ತೀರಿ ನೀವು? ಖಂಡಿತ. ಅಂದ್ರೆ ಅವರ ಯಾವುದಾದ್ರು ನೆನಪುಗಳನ್ನು ಹಂಚ್ಕೊಳ್ಬೋದಾ? ಹಂಗೆ ಆ ನೆನಪು ತುಂಬಾ ಕಾಡ್ತಾ ಇರುತ್ತೆ, ತಂದೆಯವ್ರ ಜೊತೆಗಿದ್ದಂಥ ಸಂದರ್ಭ, ಆ ಥರದ್ದೆಲ್ಲ ನೀವು ಶೇರ್ ಮಾಡ್ಕೊಳ್ಬೋದಾ? ನಮ್ಮ ತಂದೆ ನನ್ನ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ಜೊತೆಗೆ ನನ್ನ ಕಂಡ್ರೆ ಸ್ವಲ್ಪ ಭಯನೂ ಪಡ್ತಿದ್ರು. ಏನ್ ಸರ್ ಹಂಗಂತೀರಿ? ನಾನು ಏನಾರ ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅಂದ್ರೆ ಯುವರ್ ಟ್ರೂತ್ಫುಲ್ ಅಂತ, ನೇರವಾಗಿರ್ತೀರಿ ಅಂತ. ನಮ್ಮ ತಂದೆ ದಿನ ಬೆಳಿಗ್ಗೆ ಇದ್ರೆ ಜಮೀನುಗಳಿಗೆ ವ್ಯವಸಾಯ ಮಾಡೋದಕ್ಕೆ ಜೀಪಲ್ಲಿ ಜನನ್ ಕರ್ಕೊಂಡು ಹೋಗೋರು. ಸುಮ್ಮನೆ ನೀವು ಯಾಕೆ ವಯಸ್ಸಾಯ್ತಾ ಬಂತು, ಯಾಕೆ ನೀವು ಓಡಾಡ್ತೀರಿ ಅಂದ್ರೂ ಅವ್ರು ಆ ಗೀಳು ಬಿಟ್ಟಿರಲಿಲ್ಲ, ವ್ಯವಸಾಯದ ಗೀಳು. ಕೊನೆವರೆಗೂ ಕೂಡ ಏನಾರ ಇರ್ಲಿ ಇಲ್ಲದೆ ಹೋಗ್ಲಿ ಅವ್ರು ಹೋಗಿ ನಿಂತ್ಕೊಂಡು ಅವರೇ ನಿಂತು ಅವರೇ ಮಾಡಿ ಬರಬೇಕಾಗಿತ್ತು. ಜೊತೆಗೆ ಬೆಂಗಳೂರಿಗೆ ಬರಬೇಕು ಅಂತ ಅಂದರೆ ಅಲ್ಲಿ ಏನು ತರಕಾರಿ, ಏನು ಹಣ್ಣು, ಬೇರೆ ಏನು ಪದಾರ್ಥಗಳು ಬೆಳೆದಿರ್ತಾರೆ ಅದನ್ನೆಲ್ಲ ಎತ್ಕೊಂಡು ಬಂದು ಇಲ್ಲಿ ಮನೆಗೆ ಕೊಟ್ಟು ಹೋಗುವಂಥ ಪ್ರತೀತಿ ಇಟ್ಕೊಂಡಿದ್ರು. ಸೊ ಹಾಗಾಗಿ ಯಾರನ್ನು ನಂಬ್ತಾ ಇರಲಿಲ್ಲ. ಅವರೇ ಏನೇನು ತಗೋಬೇಕು ಅಂತ ಅಂದ್ರು ಅವರೇ ಖುದ್ದು ಹೋಗ್ತಿದ್ರು. ಸೊ ಎಲ್ಲ ವಿಚಾರಗಳನ್ನು ಕೂಡ ಭಾಳ ಸೂಕ್ಷ್ಮತೆಯಿಂದ ನೋಡಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು. ಸೊ ಹಾಗಾಗಿ ಅವರಿದ್ದಾಗ ನಮಗೆ ಒಂದಷ್ಟು ಜವಾಬ್ದಾರಿಗಳು ಕಮ್ಮಿ ಇತ್ತು, ಅವರೆಲ್ಲ ನೋಡ್ಕೋತಾ ಇದ್ರು. ಸೊ ಈಗ ಅವರಿಲ್ಲ, ನಮ್ಮ ಮೇಲೆ ಹೊರೆ ಜಾಸ್ತಿ ಆಗಿದೆ. ಇದೆ ಅಂದರೆ ಅಟ್ ದ ಸೇಮ್ ಟೈಮ್ ಈ ಒಂದು ಯಶಸ್ಸನ್ನ ಕೂಡ ಅವ್ರು ನೋಡ್ಲಿ ಅನ್ನೋ ಒಂದು ಆ ಭಾವನೆಯಲ್ಲಿ ಮಿಸ್ ಮಾಡ್ಕೊಳ್ತಿದ್ರಿ ಕೂಡ. ಖಂಡಿತ. ಅವ್ರು ಏನಾಗಬೇಕು ಅಂತ ಬಯಸ್ತಾ ಇದ್ರು ನಿಮ್ಮನ್ನ? ಡಿ ಕೆ ಸುರೇಶ್ ಅವ್ರು ಹಿಂಗೆ ಆಗಬೇಕು ಅಂತ ಯಾವತ್ತಾದ್ರೂ ಹೇಳ್ತಿದ್ರ ನಿಮಗೆ? ಏನೇನು ಆಗಬೇಕು ಅಂತ ಹೇಳ್ತಿದ್ರು? ಆ ಥರ ಏನಿಲ್ಲ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನನ್ನ ಮೇಲೂ ಅಷ್ಟೇನೆ, ನಮ್ಮ ಅಣ್ಣನ ಮೇಲೂ ಅಷ್ಟೇನೆ ವಿಶೇಷವಾದಂಥ ನಂಬಿಕೆ ಇತ್ತು. ಇಬ್ರು ಒಳ್ಳೇದನ್ನ ಮಾಡ್ತಾರೆ, ಒಳ್ಳೆ ದಾರಿಲಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ, ದೃಢ ವಿಶ್ವಾಸ ಇತ್ತು. ಅಂದ್ರೆ ಅವರು ನಾಯಕತ್ವದ ಗುಣಗಳನ್ನೆಲ್ಲ ಗಮನಿಸ್ತಿದ್ರು ಅನ್ಸುತ್ತೆ. ನಾಯಕತ್ವದ ಗುಣ ಜೊತೆಗೆ ಅವರು ನಡೆದು ಬರ್ತಾ ಇರ್ತಕ್ಕಂಥ ದಾರಿ, ಜೊತೆಗೆ ವ್ಯಾಪಾರ, ಹಣಕಾಸಿನ ಏನು ನಿರ್ವಹಣೆ, ಎಲ್ಲವನ್ನೂ ಕೂಡ ನಂಬಿಕೆ ಇತ್ತು. ಸೊ ಅವ್ರೇನು ಕೇಳ್ತಾ ಇರಲಿಲ್ಲ, ಏನು ಮಾಡ್ತಾ ಇದೆಯಾ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನಮ್ಗೇನಾರ ಬೇಕು ಅಂತ ಅಂದರೆ ಆಯಿತು ತಗೊಳ್ಳಿ ಅಂತ ಕೊಡೋರು. ಈಗಲೂ ಕೂಡ ನಾನು ನೋಡ್ತಾ ಇದ್ದೆ, ಈಗ ನಿಮ್ಮ ಮನೆಗೆ ಬರುವಂತಹ ಕಾರ್ಯಕರ್ತರು ಇರ್ಬೋದು, ಜನಸಾಮಾನ್ಯರು ಇರ್ಬೋದು, ಆಮೇಲೆ ಈಗ ಬೇರೆ ಹೊರಗಡೆ ಮಾತನಾಡಿಸಿದಂಥ ರೀತಿ ಇರ್ಬೋದು, ಎಲ್ಲೂ ನೀವೊಬ್ಬ ಸಂಸದರು ಅಥವಾ ಒಂದು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದಂಥವ್ರು ಅನ್ನೋ ಇದನ್ನ ಎಲ್ಲೂ ನೋಡ್ರೆ ನಮ್ಮವ್ರಿ, ನಮ್ಮ ಅಣ್ಣನೋ ತಮ್ಮನೋ ಥರದಲ್ಲಿ ಮಾತನಾಡಿಸ್ತಾರೆ. ಆ ಒಂದು ಅವಕಾಶ ಇದೆಯಲ್ಲ, ಅದು ಹೆಂಗೆ ಅನ್ಸುತ್ತೆ ನಿಮಗೆ? ನೋಡಿ, ನಾನು ಯಾವತ್ತೂ ಕೂಡ ಈ ಅಧಿಕಾರದ ಮತ್ತು ನನ್ನ ತಲೆಗೆ ಹೋಗಿಲ್ಲ. ನಾನು ಯಾವತ್ತೂ ಕೂಡ ಜನರ ಜೊತೆ ಇದ್ದು ಬೆಳೆದವನು, ಜನರ ಕಷ್ಟ ಸುಖಗಳನ್ನು ಕೇಳಿ ಬೆಳೆದವನು. ಅವರ ಸಮಸ್ಯೆ ಗೊತ್ತಿದ್ರೆ ಮಾತ್ರ ನಾನು ಏನಾದ್ರು ಮುಂದೆ ಏನು ಮಾಡಬೇಕು ಅಂಥೇಳಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾನು ಆಲಿಸ್ತೇನೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೇನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಇಟ್ಕೊಂಡು ಬರ್ತಾರೆ, ಏನಾರ ಒಂದಷ್ಟು ಒಳ್ಳೆ ಕೆಲಸ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸದಿಂದ ಬರ್ತಾರೆ.
ಸೊ ಇದು ನಿರಂತರವಾಗಿತ್ತು. ಓಕೆ, ಅಂದರೆ ಒಂದು ಕುಟುಂಬದ ರೀತಿ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಸರ್. ಹಾಗೇನೆ ಈಗ ಡಿ ಕೆ ಶಿವಕುಮಾರ್ ಸರ್ ಬೆಂಬಲ ಈಗಿದೆಯಲ್ಲ, ಅದೇ ರೀತಿ ಮುಂಚೆಯಿಂದಲೂ ಚಿಕ್ಕಂದಿನಲ್ಲೂ ಹಾಗೆ ಇತ್ತಾ ನಿಮ್ಮ ಜೊತೆ? ಸಣ್ಣ ಪುಟ್ಟಕ್ಕೆಲ್ಲ ಮುನಿಸು ಗಿನಿಸು ಏನು ಇರ್ತಿರ್ಲಿಲ್ವಾ? ಚಿಕ್ಕ ಹುಡುಗನಿಂದ ನನ್ನನ್ನು ನಮ್ಮಣ್ಣ ತಂದೆ ಥರ ನೋಡ್ಕೊಂಡಿದ್ದಾರೆ. ನನಗೇನು ಬೇಕು ಬೇಡ, ನಮ್ಮಪ್ಪ ಏನಾರ ಕೊಡಿಸ್ಲಿಲ್ಲ ಅಂದರೂ ನಮ್ಮಣ್ಣ ಆಯಿತು ಏನೋ ನನ್ನ ತಮ್ಮ ಕೇಳ್ತಾವನೆ ಅಂತ ಕೊಡ್ಸ್ಕೊಂಡು ಬಂದಿದ್ದಾರೆ. ಇವತ್ತೇ ಅಲ್ಲ, ಚಿಕ್ಕದ್ರಿಂದನೂ ಅಷ್ಟೇ. ಸರಿ, ಅಂದರೆ ಈ ಬಾಲ್ಯದ ನೆನಪುಗಳನ್ನು ಗಮನಿಸಿದಾಗ ನಿಮಗೆ ಅನಿಸುತ್ತಾ ಮುಂದೆ ಒಬ್ಬ ಯಶಸ್ವಿ ಜನನಾಯಕನಾಗ್ತೀನಿ ಅಂತ? ನಾನು ಕನಸಲ್ಲೂ ಇಟ್ಕೊಂಡಿರ್ಲಿಲ್ಲ. ನಾನು ರಾಜಕಾರಣಿ ಆಯ್ತೀನಿ, ಎಲೆಕ್ಷನ್ಗೆ ನಿಂತ್ಕೋತೀನಿ ಅಂತಾನೆ ಗೊತ್ತಿರಲಿಲ್ಲ. ಇದೆಲ್ಲನೂ ಕೂಡ ಮಿರಾಕಲ್ ಅಂತಾನೆ ಹೇಳ್ಬೇಕು. ನಾನಂತೂ ಯಾವತ್ತೂ ರಾಜಕೀಯಕ್ಕೆ ಬರಬೇಕು ಅನ್ನೋ ಭಾವನೆನೇ ಇಟ್ಕೊಂಡಿರಲಿಲ್ಲ. ಬೈ ಎಲೆಕ್ಷನ್ನಲ್ಲಿ, ಉಪಚುನಾವಣೆಯಲ್ಲಿ ನನ್ನನ್ನು ಬಲವಂತವಾಗಿ ಕನ್ವಿನ್ಸ್ ಮಾಡೋದು ನನಗಿಷ್ಟ ಇರಲಿಲ್ಲ. ಚುನಾವಣೆಗೆ ರಾಜಕಾರಣಕ್ಕೆ ಬರಲಿಕ್ಕೆ ನಮ್ಮಣ್ಣ ಒಬ್ಬರೇ ಸಾಕು, ಕ್ಷೇತ್ರದಲ್ಲಿ ನೋಡ್ಕೊಂಡು ಸಾಕು, ಕಾಲ ಕಳೆಯೋಣ ಅನ್ನೋ ಭಾವನೆ ಇತ್ತು. ಸೊ ಕೊನೆಗೆ ಎಲ್ಲರ ಒತ್ತಡ, ಹಿಂದೆ ಕೂಡ 2-3 ಸಾರಿ ನಿಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಅದನ್ನು ಸ್ಟ್ರೈಟ್ ಅವೇ ರಿಜೆಕ್ಟ್ ಮಾಡಿದ್ದೆ. ಈ ಕೊನೆಗೆ MP ಎಲೆಕ್ಷನ್ನು, ಬೈ ಎಲೆಕ್ಷನ್ಸ್ ಬಂದಾಗ ಎಲ್ಲ ನನ್ನ ರಿಲೇಟಿವ್ಸು, ಫ್ರೆಂಡ್ಸು, ನಮ್ಮಪ್ಪ ಅಮ್ಮ, ನಮ್ಮಣ್ಣ ಭಾಳ ಫೋರ್ಸ್ ಮಾಡಿ ಕೊನೆಗೆ ಪಾರ್ಟಿ ಹೈಕಮಾಂಡ್ ಡಿಸಿಷನ್ನು, ನೀನು ನಿಂತ್ಕೋಬೇಕು ಅದು ಇದು ಅಂತೇಳಿ ಕೊನೆಗೆ ಒಪ್ಪಿಗೆ ಸೂಚಿಸಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ. ಚುನಾವಣೆ ಹೆಂಗಾಯ್ತು ಅಂತಲೂ ಗೊತ್ತಿಲ್ಲ, ಏನಾಯ್ತು ಅಂತಲೂ ಗೊತ್ತಿಲ್ಲ, ಗೆದ್ಬಿಟ್ಟು MP ಆಗ್ಬಿಟ್ಟಿದ್ದೆ. ಅಂದರೆ ಸರ್, ಈಗ ನೀವು ಹೇಳ್ತಾ ಇರೋ ಮಾತನ್ನು ಗಮನಿಸ್ತಾ ಇದ್ರೆ ಅಂದರೆ ಪ್ರಯತ್ನ ಇರುತ್ತೆ, ಬಟ್ ಅದು ಲೀಲಾಜಲವಾಗಿ ನಡೀತು, ಹೇಗೆ ನಡೀತು ಅಂತ ಗೊತ್ತಿಲ್ಲ. ಅಂದರೆ ನೀವು ದೈವಭಕ್ತರು ಕೂಡ ಹೌದು. ಎಲ್ಲ ಒಂದು ಭಗವಂತನ ಇಚ್ಛೆಯಿಂದ ಸಾಕ್ತಾ ಇದೆ ಅನ್ನೋ ಅರ್ಥವಾ, ಅಥವಾ ಎಲ್ಲವೂ ಬೇಕು? ಏನ್ ಅನ್ಸುತ್ತೆ ನಿಮ್ಗೆ ಈ ಯಶಸ್ಸನ್ನ ನೋಡಿದಾಗ, ಅಥವಾ ಜೀವನ ನೋಡಿದಾಗ, ಈ ದೇವರು ಅಂತ ಜ್ಞಾಪಿಸ್ಕೊಂಡಾಗ? ಅವತ್ತು ಭಗವಂತನ ಇಚ್ಛೆನೂ ಇತ್ತು, ನಮ್ಮ ಅಣ್ಣನ ಶ್ರಮನೂ ಇತ್ತು, ನಮ್ಮಣ್ಣನ ಏನು ಬೆಂಬಲ ಮತ್ತು ಪಕ್ಷದ ಸಪೋರ್ಟ್ ಸಂಪೂರ್ಣವಾಗಿ ಇದ್ದದ್ರಿಂದ ಅವತ್ತು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಸೊ ಜನ ನನ್ನನ್ನು DK ಶಿವಕುಮಾರ್ ತಮ್ಮ ಅಂತೇಳಿ ಗುರುತಿಸ್ತಾ ಇದ್ರು, DK ಸುರೇಶ್ ಅಂತೇಳಿ ಗುರುತಿಸ್ತಾ ಇರಲಿಲ್ಲ. DK ಸುರೇಶ್ ಶಿವಕುಮಾರ್ ತಮ್ಮ ಅಂತೇಳಿ. ಸೊ ಹಾಗಾಗಿ ಸಾಕಷ್ಟು ಜನ, ಎಲ್ಲ ಕಾರ್ಯಕರ್ತರುಗಳು, ಜನರೆಲ್ಲರೂ ಕೂಡ ಒಂದು ಶಿವಕುಮಾರ್ ತಮ್ಮ ನಿಂತಿದ್ದಾನೆ ಅಂತೇಳಿ ಅವತ್ತು ಬೆಂಬಲ ಕೊಟ್ಟರು. ಪಕ್ಷ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವತ್ತಿದ್ದರು, ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರೆಲ್ಲ ಬೆಂಬಲ ಕೊಟ್ಟು, ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಸೀಟನ್ನು ಗೆಲ್ಲೇಬೇಕು ಅಂತೇಳಿ ಅವ್ರು ಮಾಡಲಾಗಿ ನನಗೆ ಯಶಸ್ಸಾಯಿತು. ಅಂದರೆ ಈ ನಾಯಕರ ಹತ್ರ ಇರೋದು ಅಥವಾ ಜನರ ಜೊತೆ ತುಂಬ ಬೆರಿಬೇಕು ರಾಜಕೀಯವಾಗಿ ಅನ್ನೋ ಮನಸ್ಸು ನಿಮ್ಗೆ ಇಲ್ಲದೆ ಇರುವಾಗ, ಅಂದರೆ ಸ್ವಲ್ಪ ಅಂತರ್ಮುಖಿ ಅಂತ ಅನ್ಸತ್ತೆ, ತುಂಬ ಎಕ್ಸ್ಪ್ರೆಸಿವ್ ಅಲ್ಲ DK ಸುರೇಶ್ ಸರ್. ಆವಾಗ ಕಷ್ಟ ಆಯ್ತಾ? ಹೆಂಗಪ್ಪ ಎಲ್ಲವನ್ನು ನಾವಲ್ಲಿ ಮಾತನಾಡಬೇಕು, ಕೇಳಬೇಕು, ನಿಮ್ಮ ನೇಚರಿಗೆ ಹೇಗೆ ನೀವು ಒಗ್ಗೂಡಿಸ್ಕೊಂಡು ಬಂದ್ರಿ ರಾಜಕೀಯವನ್ನು? ನಾನು ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬೇಕಾಗಿ ಬಂತು. ಅಲ್ಲ, ಕಷ್ಟ ಆಯ್ತಾ? ಅಯ್ಯೋ ಏನಪ್ಪ ಎಲ್ಲಿ ಬಂದೆ ಅನ್ನೋ ಥರ ಏನಾದ್ರು ಅನ್ಸಿದ್ಯಾ ನಿಮಗೆ? ಖಂಡಿತ ಅನ್ಸಿದೆ, ಈಗಲೂ ಅನ್ಸುತ್ತೆ. ಅನ್ಸುತ್ತಾ? ಈಗಲೂ ಅನ್ಸುತ್ತೆ, ಓಕೆ, ಈಗಲೂ ಅನ್ಸುತ್ತೆ ನನಗೆ ಯಾಕೆ ರಾಜಕಾರಣ ಬೇಕಿತ್ತು, ಯಾಕೆ ಬೇಕಿದು ಅಂತೇಳಿ. ಇದೊಂದು ಮುಳ್ಳಿನ ಹಾಸಿಗೆ. ಯಾರು ನೇರವಾದ ನಡೆ, ನೇರವಾದ ನುಡಿಯನ್ನು ಇಟ್ಕೊಂಡಿರ್ತಾರೆ, ಅದು ರಾಜಕಾರಣ ಅಷ್ಟು ಸುಲಭ ಅಲ್ಲ. ಸೊ ಎಲ್ಲವನ್ನೂ ಕೂಡ ಒಂದೇ ಮಟ್ಟದಲ್ಲಿ, ಒಂದೇ ವೇವ್ ಲೆಂತಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಕೂಡ ಭಾಳ ಕಷ್ಟ ಸದಾಕಾಲ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಒಬ್ಬ ಅಪೋಸಿಷನ್ ಪಾರ್ಟಿ MP, ನಾನು ಚುನಾವಣೆಗೆ ನಿಂತ ಮೇಲೆ 10 ವರ್ಷಗಳ ಕಾಲ ಏನಿದ್ದೀನಿ. ಆದರೂ ಕೂಡ ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತಿಗೂ ಕೂಡ ಏನಾರ ಒಂದು ಗೌರವ ಸಿಕ್ಕಿದೆ ಅಂತ ಅಂದರೆ ನಾನು ಮಾಡ್ತಕ್ಕಂಥ ಕೆಲಸ, ನಾನು ಜನರ ಜೊತೆ ಇಟ್ಕೊಂಡಿರ್ತಕ್ಕಂಥ ಒಡನಾಟ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರ ಹತ್ರ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬುವಂಥ ಕೆಲಸ ಮಾಡ್ತಾ ಬಂದಿದ್ದೀನಿ. ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿರೋದ್ರಿಂದ ನಾನು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಅವರೆಲ್ಲರೂ ಕೂಡ ಜನ ಏನು ಹೇಳ್ತಾರೆ ಅಂದರೆ, ನೀವು ಮನ್ಸು ಮಾಡಿದ್ರೆ ಕೆಲಸ ಆಗುತ್ತೆ, ನೀವು ಮನ್ಸು ಮಾಡಿ ಅನ್ನೋ ಅಂಥ ಕಾನ್ಫಿಡೆನ್ಸು ಅವ್ರ ಹತ್ರ ಇದೆ. ಸರಿಯಾಗಿನೇ. ಈಗ ಮುಳ್ಳಿನ ಹಾದಿ ಅಂದರೂ ಕೂಡ ಈ 10 ವರ್ಷಗಳಲ್ಲಿ MP ಲ್ಯಾಡ್ ಸ್ಕೀಮ್ನ ಚೆನ್ನಾಗಿ ಬಳಸ್ಕೊಂಡಂಥವ್ರು, ಸ್ಥಳೀಯ ಪ್ರದೇಶಾಭಿವೃದ್ಧಿಯ
ನಿಧಿಯನ್ನು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದೀರಿ ಅನ್ನೋ ಒಂದು ಮಾತಿದೆ, ಮತ್ತು ಜನರ ಬಾಯಲ್ಲೂ ಅದನ್ನು ನಾವು ಕೇಳ್ತೀವಿ. ಎಲ್ಲ ನೀವು ಕೊಟ್ಟಿರುವಂಥ ಸೌಲಭ್ಯಗಳನ್ನು ಗಮನಿಸಿದಾಗ ಹೇಗೆ ಇಷ್ಟೊಂದು ಕಷ್ಟ ಇದ್ದರೂ ಕೂಡ ಅಪೋಸಿಟ್ MP ಆಗಿದ್ದರೂ ಕೂಡ, ಅಪೋಸಿಟ್ ಪಾರ್ಟಿಯ MP ಆಗಿದ್ದರೂ ಕೂಡ ಹೇಗೆ ಸುಲಭ ಆಗಿತ್ತು ನಿಮ್ಗೆ? ಆ ಕಾನ್ಫಿಡೆನ್ಸ್ ಮಾತ್ರ ಬರ್ಲಿಕ್ಕೆ ಸಾಧ್ಯ ಹೇಗೆ? ಇನ್ನುಳಿದವ್ರಿಗೆ ಆಗಿಲ್ಲ ಅಂತ ಹೇಳಿದರೆ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ನೋಡಿ, MP ಲ್ಯಾಡ್ ಫಂಡ್ಸ್ ಏನು ಬರುತ್ತೆ ಅದನ್ನು ನಾವು ಯಾವ ರೀತಿಯ ಯಾವ ಕಾರ್ಯಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಒತ್ತಡ ಇರುತ್ತೆ, ನಮ್ಮ ಕಾರ್ಯಕರ್ತರಿಂದ ಒತ್ತಡ ಇರುತ್ತೆ, ಸಾರ್ವಜನಿಕರಿಂದ ಅನೇಕ ಬೇಡಿಕೆಗಳು, ಬೇರೆ ಬೇರೆ ರೀತಿಯ ಬೇಡಿಕೆಗಳಿರುತ್ತೆ. ನಮ್ಮ ಆಯ್ಕೆ ಯಾವುದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಮ್ಮ ಆದ್ಯತೆ, ನಮ್ಮ ಆಯ್ಕೆ, ನಾವು ಯಾವುದಕ್ಕೆ ಆದ್ಯತೆ ಕೊಟ್ಟು ಯಾವುದನ್ನ ಆಯ್ಕೆ ಮಾಡ್ತೀವಿ ಅದು ಭಾಳ ಮುಖ್ಯ. ಸೊ ಹಾಗಾಗಿ ನನ್ನ ಆಯ್ಕೆ ಮತ್ತು ಆದ್ಯತೆ ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಸಾರ್ವಜನಿಕರ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ದೃಷ್ಟಿಯಿಂದ ನಾನು ಮಾಡುವಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಅದು ನಾನು ಕೆಲವರೆಲ್ಲರೂ ರೋಡ್ಗೆ ಕೊಡಿ, ಸಮುದಾಯ ಭವನ ಕೊಡಿ, ಇನ್ನೇನೋ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತಾರೆ. ಬಟ್ ನನ್ನ MP ಲ್ಯಾಡ್ ಇವತ್ತು ಕೂಡ ಬಹುತೇಕ 95% ಈಗಲೂ ಕೂಡ ನೀವು ಕಾಣ್ಬೋದು, ಈಗಲೂ ನೀವು ಕ್ಷೇತ್ರದಲ್ಲಿ ಕಾಣ್ಬೋದು. ಕಾರಣ ಏನು ಅಂತ ಅಂದರೆ, ಈ 10 ಪೈಸೆಗೆ 1 ಲೀಟರ್ ನೀರು ಅಂಥೇಳಿ RO ಸಿಸ್ಟಮ್, ಮಿನರಲ್ ವಾಟರ್, ಶುದ್ಧ ಕುಡಿಯ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೆ ನಾನು ನನ್ನ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಇಡೀ ಕ್ಷೇತ್ರದ ಜನ ಅದನ್ನು ಗುರುತಿಸ್ತಾರೆ, ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಉಪಯೋಗಿಸೋ ಅಂಥದ್ರಲ್ಲಿ ಭಾಳ ಪ್ರಮುಖವಾಗಿ ಸಾರ್ವಜನಿಕರಿಗೆ ಅದರಿಂದ ಲಾಭ ಆಗಿದೆ. ನಾನು ಕೊಟ್ಟಂಥ ಕಾರ್ಯಕ್ರಮ ಲಾಭ ಆಗಿದೆ. ಜೊತೆಗೆ ಅದು ಮುಂದಿನ ದಿನಗಳಲ್ಲಿ ಅವತ್ತು ಅದಾದ ಮೇಲೆ ರಾಜ್ಯದಲ್ಲಿ ಅನೇಕರು ಪ್ರಾರಂಭ ಮಾಡಿದ್ರು, ಶುರು ಮಾಡಿದ್ರು ಕ್ಷೇತ್ರಗಳಲ್ಲಿ. ಇಡೀ ರಾಜ್ಯದ ಕಾರ್ಯಕ್ರಮ ಆಯ್ತದು. ಅದಾದಮೇಲೆ ರಾಷ್ಟ್ರದಲ್ಲೂ ಕೂಡ ಅದನ್ನು ಎಲ್ಲ ಕಡೆ ಎಲ್ಲೆಲ್ಲಿ ನೀರಿನ ಇದಿತ್ತು ಅದನ್ನು ಪ್ಲಾಂಟ್ಗಳನ್ನ ಹಾಕೋದಕ್ಕೆ ಶುರು ಮಾಡಿದ್ರು. ಸೊ ಹೀಗೆ ಒಂದಕ್ಕೆ ಒಂದು ಜೋಡಿಸುವಂಥ ಕೆಲಸ ಮಾಡ್ತಾ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ನನ್ನ ಕ್ಷೇತ್ರದಲ್ಲಿ ಶುದ್ಧ ಕುಡಿಯೋ ನೀರಿನ ಮುಖಾಂತರ ತಂದೆ. ಆರೋಗ್ಯ ಮತ್ತು ಒಳ್ಳೆ ನೀರು. ಮತ್ತೆ ಕೇಂದ್ರೀಯ ವಿದ್ಯಾಲಯ ಕೂಡ ಒಂದು ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ, ಒಂದು ಕೇಂದ್ರೀಯ ವಿದ್ಯಾಲಯ ಮಾಡಿಸಿದ್ದೇನೆ. ಒಂದು ನವೋದಯ ಶಾಲೆ ಇರಲಿಲ್ಲ, ನವೋದಯ ಶಾಲೆ ಸ್ಯಾಂಕ್ಷನ್ ಮಾಡಿಸಿ ಅದು ಕೂಡ ನಡೀತಾ ಇದೆ. 2 ESI ಹಾಸ್ಪಿಟ್ಲ್ಗಳನ್ನು ಮಂಜೂರಾತಿ ಮಾಡಿಸಿದ್ದೇನೆ. ಒಂದು ಹಾರೋಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 200 ಬೆಡ್ ಹಾಸ್ಪಿಟ್ಲು, ಮತ್ತೊಂದು ಆನೇಕಲ್ ತಾಲೂಕಿನಲ್ಲಿ 200 ಬೆಡ್ ಹಾಸ್ಪಿಟ್ಲು. ಅವೆರಡೂ ಕೂಡ ನಡೀತಾ ಇದೆ. ಅದು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಆನೇಕಲ್ ತಾಲೂಕಲ್ಲಿರೋದು ಇಷ್ಟೊತ್ತಿಗೆ ಕೆಲಸ ನಡಿಬೇಕಾಗಿತ್ತು, ಮುಗಿಯೋ ಹಂತಕ್ಕೆ ಬರಬೇಕಾಗಿತ್ತು. ಕೆಲವರು ತಕರಾರು ಮಾಡಿಕೊಂಡು ಆ ಜಾಗನ ಒತ್ತುವರಿ ಮಾಡಿದರು. ಸೊ ಅದನ್ನು ತೆರವುಗೊಳಿಸ್ಲಿಕ್ಕೆ ಅನೇಕ ಬಾರಿ ಕಳೆದ ಸರ್ಕಾರದ ಅವಧಿನಲ್ಲಿ ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದಿದ ತಕ್ಷಣ ಅದನ್ನು ಕ್ಲಿಯರ್ ಮಾಡಿಸಿ ಕಾಂಪೌಂಡ್ ಹಾಕ್ಸಿದ್ದೇನೆ. ಅವರೆಲ್ಲರೂ ಕೂಡ ಈಗ ಅದನ್ನು ಎಸ್ಟಿಮೇಟ್ ಮಾಡಿದ್ದಾರೆ, ಟೆಂಡರ್ ಕರೆಯೋ ಹಂತದಲ್ಲಿದೆ ಎರಡೂ ಕೂಡ. ಸೊ ESI ಹಾಸ್ಪಿಟಲ್ಸ್ 2 ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಕ್ರಿಮಿಟೋರಿಯಂಗಳ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು. ಆಗ ನಾನು ನಮ್ಮೆಲ್ಲ ತಾಲೂಕುಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಂ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕುಗಳಲ್ಲೂ ಒಂದೊಂದು ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಂ ಮಾಡಿಸಿದೆ. ಸೊ ಒಂದು ಸ್ವಲ್ಪ ವಿನೂತನವಾದಂಥ ಬಸ್ ಶೆಲ್ಟರ್ ಮಾಡೋಣ ಅಂಥೇಳಿ ಹೊಸದಾಗಿ ಒಂದು ಬಸ್ ಶೆಲ್ಟರ್ಸ್ನ ಮಾಡಿದ್ದೀನಿ. ನೀವೆಲ್ಲರೂ ಹೋಗ್ತಾ ನೋಡ್ಬೋದು. ಒಂದು ವಿಶೇಷವಾಗಿ ಒಂದು ವಿನ್ಯಾಸ ಮಾಡಿ ನಾನೇ ಡಿಸೈನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಚೇಂಜಸ್ ಇದೆ, ನೋಡೋಣ ಜನ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡಿ ಮಾಡೋದು. ಸೊ ಏನು ಅಂತ ಅಂದರೆ ಏನಾರ ಒಂದು ಕ್ರಿಯೇಟಿವಿಟಿ ಇರಬೇಕು ಅಂತಕ್ಕಂಥದ್ದು, ಹೊಸ ವಿಭಿನ್ನತೆ ವಿಶೇಷವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಕ್ಷೇತ್ರದ ಜನತೆ ಈ ಎಲ್ಲ ಕೆಲಸ ಕಾರ್ಯಗಳನ್ನ ಗುರುತಿಸಿದ್ದಾರೆ, ಗಮನಿಸಿದ್ದಾರೆ. ಅದು ನಿಮ್ಗೆ ಆಶೀರ್ವಾದ ಆಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆದರೆ ರಾಜ್ಯ ಅಂತ ಬಂದಾಗ ಅಥವಾ ದೇಶದ ಚುನಾವಣೆ ಅಂತ ಬಂದಾಗ ಈ ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ, ತೆರಿಗೆ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಡಿಮಾನಿಟೈಸೇಷನ್ ಬಗ್ಗೆ ಸರಿಯಾದಂಥ ಕ್ಲಾರಿಟಿ ಕೊಡದೇ ಇರೋ ಬಗ್ಗೆ, GST ಬಗ್ಗೆ ನಾನಾ ರೀತಿಯಾದಂಥ ಹೋರಾಟಗಳನ್ನು ನೀವು ಮಾಡ್ತಾನೆ ಇರ್ತೀರಿ. ಅದೆಲ್ಲೂ ಜನರು ಅದನ್ನು ಅಷ್ಟಾಗಿ ಗಮನಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮಗೆ?
ಬರೀ ನಮ್ಗೆ ಸಾಕಪ್ಪ ಇಲ್ಲಿ ರೋಡು ನೀರು ಇದೆ ಅನ್ನೋ ಥರದಲ್ಲಿ ಮಾತ್ರ ನೋಡ್ತಾರೆ. ನಿಮ್ಗೆ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವರಿಗೆ ಜೀವನ ಮುಖ್ಯ ಆಗಿದೆ ಹೊರತು ಬೇರೆ ಯಾವುದು ಮುಖ್ಯ ಆಗಿಲ್ಲ. ಅವರು ಮೂಲಭೂತ ಅವಶ್ಯಕತೆ ಮೂಲಭೂತ ಅವಶ್ಯಕಗಳಿಗೆ ಮಾತ್ರ ಹೆಚ್ಚು ಗಮನ ಹರಿಸ್ತಾರೆ ಹೊರತು ಬೇರೆ ಯಾವುದಕ್ಕೂ ಗಮನ ಹರಿಸೋದಿಲ್ಲ. ಸೊ ಹಾಗಾಗಿ ಇವತ್ತು ಬೇರೆ ವಿಚಾರಗಳು ಸಮಸ್ಯೆಗಳು ಇದ್ರೂ ಕೂಡ ಜನ ಅದನ್ನ ಗಮನಿಸ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾ ಪರ್ಸೆಪ್ಷನ್ನು ಜನರನ್ನ ತಲೆಯನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಕರೆಕ್ಟ್. ದೃಷ್ಟಿ ಸರಿ ಇಲ್ಲ ಅಂತ ಅಂದ್ರೆ ಕಷ್ಟ ಆಗುತ್ತೆ. ಸರ್, ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಫ್ಯಾಮಿಲಿ ಅಂತ ಹೇಳಿದ್ರೆ ಎಚ್.ಡಿ. ದೇವೇಗೌಡರ ಫ್ಯಾಮಿಲಿಗೂ ತುಂಬಾ ಪ್ರೀತಿ ಅಲ್ಲ, ಯಾಕೆ ಇದು? ನನಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ಅಷ್ಟೊಂದು ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ, ಯಾಕೆ ಅಷ್ಟೊಂದು ಇದಿಟ್ಕೊಂಡಿದ್ದಾರೆ. ಬಹುಶಃ ಎಲ್ಲೋ ಡಿ.ಕೆ. ಶಿವಕುಮಾರ್ ಅವರು ಅವರ ರಾಜಕೀಯಕ್ಕೆ ಎಲ್ಲೋ ಸಮಸ್ಯೆ ಆಗ್ಬೋದು ಭವಿಷ್ಯದಲ್ಲಿ ಅನ್ನೋಂಥ ಚಿಂತೆ ಅವ್ರಿಗಿರಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ಅಭದ್ರತೆ ಅಂತೀರಾ? ಅಭದ್ರತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ನೋಡುವಂಥದ್ದು, ಅವ್ರು ಮಾತಾಡುವಂಥದ್ದನ್ನೆಲ್ಲ ನೋಡಿದ್ರೆ ಬಹುಶಃ ಅವರು ಬೇರೆ ರೀತಿಯಲ್ಲೇ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತದೆ. ಈ ಮುಂಚೆ ನೀವು ಒಂದು ಮಾತು ಹೇಳಿದ್ರಿ, ರಾಜಕಾರಣಕ್ಕೆ ಬರಬೇಕು ಅಂದರೆ ತಾಳ್ಮೆ ಇರಬೇಕು, ಟೀಕೆ ಟಿಪ್ಪಣಿಗಳನ್ನು ಎದುರಿಸುವಂಥ ಶಕ್ತಿ ಬೇಕು ಅಂತ. ಬಹುಶಃ ಆ ಫ್ಯಾಮಿಲಿಯ ಆಶೀರ್ವಾದ ನಿಮಗೆ ಇದರಲ್ಲಿ ತುಂಬ ಇದ್ದಂಗಿದೆ. ಫ್ಯಾಮಿಲಿ ಆಶೀರ್ವಾದ ನನಗೆ ಬೇಕಾಗಿಲ್ಲ. ಆ ಫ್ಯಾಮಿಲಿ ಆಶೀರ್ವಾದ ನಾನು ಕೇಳೋದು ಇಲ್ಲ. ಫ್ಯಾಮಿಲಿ ಆಶೀರ್ವಾದ ನನಗೆ ಬೇಕು. ಅಂದರೆ ಟೀಕೆ ಟಿಪ್ಪಣಿಗಳಿಂದ ನೀವು ಬಹಳಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಅಂತ ನನ್ನ ಅನಿಸಿಕೆ. ನೋಡಿ, ನಮಗೆ ಚಿಕ್ಕದ್ರಿಂದಲೂ ಕೂಡ ನಮ್ಮ ತಂದೆ ತಾಯಿಗಳು ಬೆಳೆಸಿದಂಥ ದಾರಿ, ನಾವು ನಡೆದು ಬಂದಂಥ ದಾರಿ, ನಾವೇನು ಪ್ರಧಾನಮಂತ್ರಿ ಮಕ್ಕಳಾಗಲಿ ಮುಖ್ಯಮಂತ್ರಿ ಮಕ್ಕಳಾಗಲಿ ಅಲ್ಲ. ನಮ್ಮಣ್ಣನೂ ಕೂಡ ಒಬ್ಬರು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ನಾವು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ರಾಜಕಾರಣವನ್ನು ಪ್ರಾರಂಭ ಮಾಡಿ ವಿದ್ಯಾರ್ಥಿ ದಶೆಯಿಂದನೇ ರಾಜಕಾರಣಕ್ಕೆ ಬಂದವರು. ಅವರು TAPCMSನ ಡೈರೆಕ್ಟರ್ ಆಗಿದ್ದಂಥವ್ರು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಚುನಾವಣೆಗೆ ಬಂದು ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ವಿವಿಧ ಹಂತಗಳಲ್ಲಿ ಕೆಲಸ ಮಾಡ್ತಾ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರ ಶ್ರಮ ಇದರಿಂದ ಇದೆ. ಸುಮಾರು 35-40 ವರ್ಷಗಳ ಹೋರಾಟ. ನಾವೇನು ಪ್ರೈಮ್ ಮಿನಿಸ್ಟರ್ ಫ್ಯಾಮಿಲಿ ಅಂತಲೂ ಬರಲಿಲ್ಲ, ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಅಂತಲೂ ಬರಲಿಲ್ಲ. ಸ್ವಂತ ಶ್ರಮದ ಮೇಲೆ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾಜಕಾರಣದಲ್ಲಿ ರಾಜ್ಯ ಗುರುಸುವಂಥ ನಾಯಕರಾಗಿದ್ದಾರೆ. ಸರ್, ಈ ಕರೋನಾ ಟೈಮಲ್ಲಿ ನೀವು ನಡೆದುಕೊಂಡಂಥ ರೀತಿ ಬಹಳಷ್ಟು ಜನನಾಯಕರಿಗೆ ಪ್ರೇರಣೆಯಾಗಿತ್ತು. ರಾಜಕೀಯದ ಮುಳ್ಳಿನ ಹಾದಿ ಅಂತ ಹೇಳಿದರೂ ಕೂಡ ಜನ ಇಲ್ಲದೆ ಹೋದರೆ ನಿಮ್ಗೆ ಜ್ವರ ಬರುತ್ತೆ ಅನ್ನೋ ಮಾತು ಕೇಳಿದ್ದೀನಿ ನಾನು. ಹೆಂಗೆ ಆ ಟೈಮನ್ನು ಹೆಂಗೆ ನಿಭಾಯಿಸಿದ್ರಿ ನೀವು? ನೋಡಿ, ಮೊದಲು ಲಾಕ್ಡೌನ್ ಏನು ಘೋಷಣೆ ಆಯಿತು, ಲಾಕ್ಡೌನ್ ಘೋಷಣೆ ಆದಾಗ 1-2-3 ದಿನ ಮಾತ್ರ ಸ್ವಲ್ಪ ಮನೆಯಲ್ಲೇ ಇದ್ದೆ. ಸಾಕಷ್ಟು ಫೋನ್ ಕಾಲ್ಗಳು ಅದು ಇದು ಬರ್ತಿತ್ತು. ಅದಾದ ಮೇಲೆ ಜನರ ಕೂಗು ಭಾಳಷ್ಟು, ಅವರ ಧ್ವನಿ, ಅವರ ನೋವುಗಳು ಸಾಕಷ್ಟು ಇರ್ತಾ ಇತ್ತು. ಎಲ್ಲ ಒಂದು ಕಡೆ ಯಾರಿಗೋ ಜ್ವರ ಅಂತ ಅಂದರೆ ಆ ಊರಲ್ಲಿ ಎಂಟೈರ್ ಊರನ್ನೇ ಲಾಕ್ಡೌನ್ ಮಾಡಿ ಕ್ವಾರಂಟೈನ್ ಮಾಡುವಂಥದ್ದು, ಅವ್ರ ಕುಟುಂಬದವ್ರನ್ನ ಎಲ್ಲರೂ ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡುವಂಥದ್ದು. ಸೊ ಸಾಕಷ್ಟು ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ಥರದ ವಾತಾವರಣ ಬಂದಾಗ ಅದು ಹೊಸ ಭಯ ಎಲ್ಲ ಒಂಥರ. ಹಾಗಾಗಿ ಊರನ್ನೇ ಯಾರನ್ನೂ ಒಳಗಡೆ ಪ್ರವೇಶ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳುವಂಥದ್ದು. ಯಾರೇ ಬೆಂಗಳೂರಿಂದ ಅದೇ ಸ್ವಂತ ಊರವ್ರು ಬಂದರೂ ಕೂಡ ಅವ್ರನ್ನ ಪ್ರವೇಶಕ್ಕೆ ಅವ್ರನ್ನೆಲ್ಲರನ್ನೂ ಕೂಡ ಆಚೆ ಇಡುವಂಥ ಪ್ರಯತ್ನಗಳು. ನಿಮಗೆ ಭಯ ಆಗಲಿಲ್ವಾ ಸರ್ ಆ ಟೈಮಲ್ಲಿ? ಹೆಂಗೆ ಮುನ್ನುಗ್ತಿದ್ರಲ್ಲ? ನನಗೆ ನೋಡಿ, ನನಗೆ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಬೇಕು ಅಂಥೇಳಿ ನಾನು ಸ್ವ ಇಚ್ಛೆಯಿಂದ ನನಗೆ ಆ ಸಂದರ್ಭದಲ್ಲಿ ಜನರ ಜೊತೆ ಇರಬೇಕು ಅಂಥೇಳಿ ನಾನು ಏನು ಕೂಡ ಲೆಕ್ಕಿಸದೆ ನಾನು ಪ್ರತಿನಿತ್ಯ ಅವರ ಸಮಸ್ಯೆಗಳನ್ನು ಆಲಿಸ್ತಾ ಅವ್ರ ಕಷ್ಟಗಳ ಜೊತೆ ಬೆರೆತು ಅವ್ರೇನೇನು ಎಲ್ಲೆಲ್ಲಿ ಏನೇನು ಆಗಬೇಕು ಅನ್ನೋದನ್ನು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಹೋಗಿ ಬಂದು ಅವರ ಯೋಗಕ್ಷೇಮನ ವಿಚಾರಿಸ್ತಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆಸ್ಪತ್ರೆಗಳಲ್ಲಿ ಆಗಬೇಕಾದಂಥ ಸವಲತ್ತುಗಳು, ಸಮಸ್ಯೆಗಳು
ಜನಕ್ಕೆ ಸ್ಯಾನಿಟೈಸರ್ ಅಂದ್ರೆ ಏನು ಗೊತ್ತಿರಲಿಲ್ಲ, ಹೌದು. ಮಾಸ್ಕ್ ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ, ಇಮ್ಯುನಿಟಿ Social ಡ್ರಗ್ಸ್ distancing. ಅಂದ್ರೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಈ ಥರ ಎಲ್ಲ ಇದ್ದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಜಾಗಟೆ ಹೊಡೀರಿ, ದೀಪ ಹಚ್ಚಿ ಅಂದ್ಬಿಟ್ರು. ಎಲ್ಲ ಜಾಗಟೆ ಹೊಡಿಯೋಕ್ಕೆ, ದೀಪ ಹಚ್ಚೋದಕ್ಕೆ ಎಲ್ಲ ತಯಾರಾಗ್ಬಿಟ್ರು. ಕರೋನಾ ಹೊರಟೋಯ್ತಾ ಐತೆ ಪ್ರೈಮ್ ಮಿನಿಸ್ಟರ್ ಹೇಳ್ಬಿಟ್ಟು ಅಂತೇಳಿ. ಸೊ ಸುಳ್ಳು ಪ್ರಚಾರಕ್ಕೆ ಹೆಚ್ಚು ಆದ್ಯತೆಗಳು ಸಿಕ್ತು. ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಒಂದು ಕಡೆ ಸರ್ಕಾರ ಅದರಲ್ಲೇನೆ ಹಣ ಮಾಡಕ್ಕೆ ಹೊರಟ್ಬಿಟ್ರು. ಆ ಸುಳ್ಳು ಪ್ರಚಾರಕ್ಕೆ ವಿದ್ಯಾವಂತರು ಎಲ್ಲೋ ಹೋಗೊಟ್ಟಿದ್ದಾರೆ ಅನ್ನೋ ತರ ಏನಾದ್ರು ಅನಿಸ್ತಿದ್ಯಾ ತಮಗೆ? ಅನಿಸಿದ್ಯಾ? ಖಂಡಿತ ಅನಿಸಿದೆ. ಅವ್ರಿಗೆ ಇನ್ನೂ ಕೂಡ ರಿಯಾಲಿಟಿನೇ ಅರ್ಥ ಆಗಿಲ್ಲ. ವಿದ್ಯಾವಂತರು ಏನಿದ್ದಾರೆ, ವಿದ್ಯಾವಂತರುಗಳಿಗೆ ಇನ್ನೂ ಕೂಡ ರಿಯಾಲಿಟಿ ಇದೆ. ಕೇಂದ್ರೀಯ ವಿದ್ಯಾಲಯ ಸರಿ, ಪ್ಯಾನ್ ಮಾಡಿ. ಎಸ್, ಬಸ್. ಡಿ ಕೆ ಸುರೇಶ್ ಅವರ ನಿಷ್ಠುರತನ, ನೇರವಾದಿತನ, ಪ್ಲಸ್ ಮೈನಸ್? ನಾನು ಸ್ವಲ್ಪ ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀನಿ. ಕೆಲಸ ಆಗುತ್ತೆ ಆಗಲ್ಲ ಅಂತ ಹೇಳ್ತೀನಿ. ಕೆಲವ್ರಿಗೆ ಅದಕ್ಕೆ ಇಡ್ಸೋದಿಲ್ಲ. ನನ್ನ ದೃಷ್ಟಿಕೋನ ಬಿಟ್ಟು ನಾನು ಆಚೆ ಹೋಗೋದಿಲ್ಲ. ಕೆಲವು ವಿಚಾರಗಳಲ್ಲಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ. ಸೊ ಹಾಗಾಗಿ ಕೆಲವರು ನನ್ನನ್ನು ಇಷ್ಟಪಡ್ತಾರೆ, ಕೆಲವರು ಇನ್ನು ಕೆಲವರು ಅದನ್ನೇ ಇಷ್ಟಪಡ್ತಾರೆ. ನೈಸ್. ಅಂದ್ರೆ ಅದು ನಿಮ್ಮ ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತೀರಿ? ಸೆಲ್ಲಿಂಗ್ ಪಾಯಿಂಟ್ ಅದೇನೆ. ಓಕೆ ಸರ್, ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಹೆಣ್ಣು ಮಕ್ಕಳ ಬಗ್ಗೆ ಭಾಷಣದಲ್ಲಿ ಮಾತನಾಡುವಾಗ ಹೆಣ್ಣು ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅನ್ನೋ ಮಾತು ಬಂತು. ಅಂದ್ರೆ ಪಂಚ ಗ್ಯಾರಂಟಿಗಳ ವಿಚಾರವನ್ನ ಅವ್ರು ಆ ರೀತಿ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಿ ಅದಕ್ಕೆ ತಾವು? ನೋಡಿ, ಹೆಣ್ಣು ಮಕ್ಕಳನ್ನ, ಸ್ತ್ರೀಯರನ್ನ ನಾವು ಅನೇಕ ವಿಧದಲ್ಲಿ ನಾವು ಗೌರವಿಸ್ತಾ ಇದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಅವ್ರು ಕಲ್ತಿಲ್ಲ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಹೇಳ್ಕೊಡ್ಬೇಕು ಅವ್ರಿಗೆ. ಯಾಕಂದರೆ ಪ್ರಧಾನಮಂತ್ರಿಗಳನ್ನ ಅವರು ಮೆಚ್ಚಿದ್ದಾರೆ, ಇವರು ಮೆಚ್ಚಿದ್ದಾರೆ. ಸೊ ಹಾಗಾಗಿ ಪ್ರಧಾನಮಂತ್ರಿಗಳೇ ಹೇಳ್ಬೇಕು ಹೆಣ್ಣು ಮಕ್ಕಳ ಬಗ್ಗೆ ಏನು ಅಂತೇಳಿ. ನಾವು ತಾಯಿ ಸ್ಥಾನದಲ್ಲಿ ನೋಡಿದ್ದೀವಿ, ಸೋದರಿ ಸ್ಥಾನದಲ್ಲಿ ನೋಡಿರ್ತೀವಿ, ಪತ್ನಿ ಸ್ಥಾನದಲ್ಲಿ ನೋಡಿರ್ತೀವಿ. ಸೊ ಇವತ್ತು ದೇವ್ರ ಸ್ಥಾನದಲ್ಲೂ ನೋಡ್ತಾ ಇದ್ದೀವಿ. ದೇವ್ರ ರೂಪದಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳನ್ನ ಇವತ್ತು ಗಂಗೆ ಇರ್ಬೋದು, ಭೂದೇವಿ ಇರ್ಬೋದು, ಸರಸ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಹೀಗೆ ಹಲವಾರು ರೂಪದಲ್ಲಿ ಚಾಮುಂಡಿ ಇರ್ಬೋದು, ಎಲ್ಲ ರೂಪದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇಂಥ ಕೀಳು ಅಭಿರುಚಿ ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ. ಒಬ್ಬ ನಾಯಕರಾದಂಥವರು, ಒಬ್ಬ ಪ್ರಧಾನಮಂತ್ರಿ, ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥವರು ಈ ರೀತಿಯ ಕೀಳು ಅಭಿರುಚಿ, ಕೀಳು ಇದು ಮಾತು ಬಹುಶಃ ಎಂಥವ್ರನ್ನೂ ಕೂಡ ಕೆಟ್ಟ ಸ್ಥಿತಿನಲ್ಲಿ, ಕೆಟ್ಟ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅವ್ರು ಹೇಳಿರುವಂಥ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಮಹಿಳಾ ಕುಲಕ್ಕೆ ಮಾಡಿದಂಥ ಅಪಮಾನ. ಸೊ ಕೀಳು ಅಭಿರುಚಿಯನ್ನು ಇಟ್ಕೊಂಡು ಈ ರೀತಿ ಹೇಳಿಕೆಗಳನ್ನು ಹೇಳಿದ್ದಾರೆ. ಅವ್ರು ವೈಯಕ್ತಿಕವಾಗಿ ಅವ್ರು ಏನು ಬೇಕಾದ್ರೂ ಅವರ ಹೆಣ್ಮಕ್ಳನ್ನ ಅವ್ರು ಯಾವ ರೀತಿ ಬೇಕಾದ್ರೂ ಅದು ಹೇಳ್ಕೊಳ್ಳಿ ವೈಯಕ್ತಿಕವಾಗಿ. ಆದರೆ ಸಾರ್ವಜನಿಕವಾಗಿ ಈ ರೀತಿ ಮಾಡುವಂಥದ್ದು, ಹೇಳಿಕೆ ಕೊಡುವಂಥದ್ದು, ಸೊ ಇಡೀ ಸ್ತ್ರೀ ಕುಲ ಇವತ್ತು ಅದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಭಾವಿಸ್ತೀನಿ. ನ್ಯಾಯಗಳಿಗೆ ಸಂಬಂಧಪಟ್ಟ ನಾರಿ ನ್ಯಾಯ, ಯುವ ನ್ಯಾಯ, ಶ್ರಮಿಕ್ ನ್ಯಾಯ, ಭಾಗೀದಾರಿ ನ್ಯಾಯ, ಈ ಆಶ್ವಾಸನೆಗಳು ಎಷ್ಟರ ಮಟ್ಟಿಗೆ ಮುಂದಿನ ಹಂತದಲ್ಲಿ ಈಡೇರಬಹುದು ಅನ್ನೋ ನಿರೀಕ್ಷೆ ತಮಗಿದೆ? ನೋಡಿ, ಈ ನ್ಯಾಯಗಳನ್ನು ಯಾತಕ್ಕೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಜನ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಈ ಒಂದು ನ್ಯಾಯ ಯೋಜನೆಯನ್ನು, ಪಂಚ ನ್ಯಾಯಗಳನ್ನು ನಾವು ದೇಶದ ಜನರ ಮುಂದೆ ಇಟ್ಟು, ಹೆಣ್ಮಕ್ಳಿಗೆ 1 ಲಕ್ಷ ರೂಪಾಯಿ. ಯಾಕೆ ಅಂತ ಅಂದರೆ ಹೆಣ್ಮಕ್ಳ ಜೀವನ ನಡೆಸೋದು ಭಾಳ ಕಷ್ಟ ಆಗ್ತಾ ಇದೆ. ಕುಟುಂಬ ನಿರ್ವಹಣೆ ಕಷ್ಟ ಆಗ್ತಾ ಇದೆ. ನಿರುದ್ಯೋಗ ಯುವಕರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ, ಸೃಷ್ಟಿ ಇಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಸೊ ಸಾಮಾಜಿಕವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದಷ್ಟು
ಸಾಮಾಜಿಕ ಬದಲಾವಣೆ ಆಗಬೇಕು ಅನ್ನೋಂಥ ವಿಚಾರಗಳು ಚರ್ಚೆನಲ್ಲಿದೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನ್ಯಾಯ ಯೋಜನೆಯನ್ನು ಅನುಷ್ಠಾನ ಮಾಡಲಿಕ್ಕೆ ಇವತ್ತು ನಮ್ಮ ಇಂಡಿಯಾ ಒಕ್ಕೂಟ ಮುಂದೆ ಬಂದಿದೆ. ಓಕೆ, ಈಗ ಪಾಲುದಾರಿಕೆ ನ್ಯಾಯದ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಕೊಡ್ಬೋದಾ? ಅಂದರೆ ಎಲ್ಲ ಜಾತಿ ಸಮುದಾಯದವರಿಗೆ ಸಮಾನವಾದಂಥ ಆರ್ಥಿಕ ಸೌಲಭ್ಯ ಸಿಗಬೇಕು ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಸಿಗ್ಬೋದು? ಅದೇನಾಗುತ್ತೆ, ಈಗ ಎಲ್ಲ ವರ್ಗಗಳಲ್ಲೂ ಕೂಡ ಆರ್ಥಿಕ ಸಮಾನತೆಯನ್ನು ಕಾಣಬೇಕು ಅಂತಕ್ಕಂಥದ್ದು, ಸಾಮಾಜಿಕ ಸಮಾನತೆಯನ್ನು ಕಾಣಬೇಕು ಅಂತಕ್ಕಂಥದ್ದು, ಅದನ್ನು ಇವತ್ತು ಎಲ್ಲರೂ ಕೂಡ ಏನು ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ, ಆರ್ಥಿಕ ಸಮೀಕ್ಷೆ, ಜಾತಿ ಸಮೀಕ್ಷೆ ಇವೆರಡೂ ಆದಾಗ ಇದು ಹೊರ ಬರ್ತದೆ. ಅದು ನಿಜವಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರ ತಾವು? ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅವ್ರು ಹೇಳಿದ್ದಾರೆ, ಆದರೆ ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅವ್ರು ಹೇಳದ್ದನ್ನ ನಾವು ಮಾಡ್ತಾ ಇಲ್ಲ. ನಮ್ಮ ತತ್ವ ಸಿದ್ಧಾಂತನೇ ಅದು. ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತತ್ವ. ಅಂದ್ರೆ ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಬಡವರ ಪರ, ನಿರ್ಗತಿಕರ ಪರ ಅನ್ನೋ ಮಾತಿದೆ. ಅವ್ರಿಗಷ್ಟೇ ಆದ್ರೆ ಸಾಕ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ ಅಂತ ಅರ್ಥ ಇಲ್ಲ. ನಾವು ಕೆಳ ಹಂತದಿಂದ ಮೇಲ್ ಬರಬೇಕು ಅಂತ ಶ್ರೀಮಂತರನ್ನ ನಾವೇನು ಬೇಡ ಅಂತ ಹೇಳೋದಿಲ್ಲ. ಅವ್ರಿಗೂ ಕೂಡ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ, ಅವ್ರನ್ನೂ ಕೂಡ ಅವ್ರಿಗೂ ಕೂಡ ಎಲ್ಲ ಮಾನ್ಯತೆಗಳನ್ನು ಕೊಟ್ಟಿದ್ದೇವೆ. ಸೊ ಅವರಿದ್ರೇ ಉದ್ಯೋಗಗಳ ಸೃಷ್ಟಿಯಾಗೋದು. ಅವರಿಗೂ ಕೂಡ ಎಲ್ಲ ರೀತಿಯ ಬೆಂಬಲವನ್ನು ಕಾಂಗ್ರೆಸ್ ಪ್ರತಿಯೊಂದು ಹಂತಲ್ಲೂ ಕೊಟ್ಟಿದೆ. ನೆಹರು ಕಾಲದಿಂದನೂ ಕೊಟ್ಕೊಂಡು ಬಂದಿದೆ. ಸೊ ಯಾರನ್ನ ಒಬ್ಬರನ್ನ ದೃಷ್ಟಿನಲ್ಲಿ ಕೊಟ್ಟಿಲ್ಲ, ಒಬ್ಬ ವ್ಯಕ್ತಿ ದೃಷ್ಟಿಯಿಂದ ಕೊಟ್ಟಿಲ್ಲ. ಇಡೀ ದೇಶದಲ್ಲಿ ಎಲ್ಲ ಮಧ್ಯಮ ಸಮಾನತೆ ಸಿದ್ಧಾಂತ ಆ ನಿಟ್ಟಿನಲ್ಲಿ ಮಾಡಿದ್ದೀವಿ. ಇದು ಕೇಂದ್ರೀಕೃತ ಆಗೋಗಿದೆ. ಏನು ಬಿಜೆಪಿ ಆಡಳಿತದಲ್ಲಿ ಕೇಂದ್ರೀಕೃತ ಆಗೋಗಿದೆ. ಓಕೆ ಸರ್, ನೀವು ಜಾಸ್ತಿ ಟ್ರಾವೆಲ್ ಮಾಡ್ತೀರಿ. ಟ್ರಾವೆಲ್ ಎಲ್ಲೇ ಮಾಡಿದ್ರು ಕೂಡ ಅಲ್ಲಿಂದ ಹೊಸದಾಗಿ ಏನೇನಾದರೂ ಕಲಿಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತಾ ಇರ್ತೀರಿ. ನಾನು ನಿಮ್ಮ ಕ್ಷೇತ್ರದಲ್ಲಿ ಬಹುತೇಕ ರಸ್ತೆಗಳನ್ನು ನೋಡಿದಾಗ ಒಂದಿಷ್ಟು ಸಿಮೆಂಟ್ ರಸ್ತೆಗಳು ನಾವು ನೋಡ್ತೇವೆ. ಅದೆಲ್ಲ ಹೊರಗಡೆಯಿಂದ ನೋಡಿ ಕಲ್ತದ್ದು ಅಂತ ನಾವು ಭಾವಿಸ್ಬೇಕಾ? ಪ್ರಾರಂಭದಲ್ಲಿ ಹೊರಗಡೆಯಿಂದಾನೇ ನೋಡಿದ್ದು. ಫಸ್ಟ್ ನಾವೇ ಶುರು ಮಾಡಿದ್ದು 1999 ಮೊದಲೇ ಬಾರಿಗೆ ಈ ಸಿಮೆಂಟ್ ರಸ್ತೆಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ವಿ. ತದನಂತರದಲ್ಲಿ ಬೇರೆ ಕಡೆನೂ ಪ್ರಾರಂಭ ಆಯಿತು. ಎಸ್ ಸರ್. ಈ ನರೇಗಾ ಅಂತ ಬಂದರೆ ನೀವು ಬಹಳಷ್ಟು ಅದರಲ್ಲಿ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದೀರಿ. ಅದರ ಅನುಭವದ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ನೋಡಿ, ನರೇಗಾ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬದುಕನ್ನು ಬದಲಾವಣೆ ಮಾಡುವಂಥ ಒಂದು ಕಾನೂನು. ರೈತರ ಬದುಕನ್ನು ಇಲ್ಲೇನಾ ರೈತರ ಬದುಕು ಇಲ್ಲೇ ಇಡಬೇಕಾ? ರೈತರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಕೂಲಿ ಕಾರ್ಮಿಕರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅವರು ವಲಸೆ ಹೋಗೋದನ್ನು ತಡಿಬೇಕು ಅಂತಕ್ಕಂಥ ಮೂಲ ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದರು. ಸೊ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ಗ್ರಾಮೀಣಾಭಿವೃದ್ಧಿ ಆಗ್ತಾ ಇದೆ. ಸೊ ಗ್ರಾಮೀಣಾಭಿವೃದ್ಧಿ ಆಯಿತು ಅಂದರೆ ಈ ದೇಶದ ಅಭಿವೃದ್ಧಿ ಖಂಡಿತ ಆದಂಗೆ. ನಿಮ್ಮ ನೆಚ್ಚಿನ ರಾಜಕಾರಣಿ ಯಾರು ಸರ್? ನನ್ನ ನೆಚ್ಚಿನ ರಾಜಕಾರಣಿ ಡಿ.ಕೆ. ಶಿವಕುಮಾರ್. ಅವರನ್ನು ಹೊರತುಪಡಿಸಿ ಯಾರು ರೋಲ್ ಮಾಡಲ್? ಮತ್ತೆ ನಾನು ರಾಜಕಾರಣದಲ್ಲಿ ನಾನು ರೋಲ್ ಮಾಡಲ್ ಅಂತೇನು ಯಾರನ್ನು ನಾನೇನು ಕಂಡಿಲ್ಲ. ನೀವು ಮನೆಯಲ್ಲೇ ನೋಡಿ ಕಲ್ತಿದ್ದೀರಿ? ಹೌದು. ಓಕೆ. ತಮ್ಮ ನೆಚ್ಚಿನ ನಾಯಕ ನಟ ಯಾರು, ಸಿನಿಮಾ ನಟ ಯಾರು? ಡಾಕ್ಟರ್ ರಾಜ್ಕುಮಾರ್. ಓಕೆ. ನಿಮ್ಗೆ ಅತಿ ಹೆಚ್ಚು ಕ್ರೇಜ್ ಯಾವುದು? ಬಟ್ಟೆ, ವಾಚು ಅಂತ ನೋಡಿದಾಗ ಯಾವುದು ತಮಗೆ? ನಾನು ಆ ಥರ ಏನಿಲ್ಲ. ಆದ್ರೂ ಬಟ್ಟೆಗಳ ಬಗ್ಗೆ ವ್ಯಾಮೋಹ ಅಂತ ಕೇಳಿದ್ದೀನಿ ನಾನು. ಆ ಥರ ಏನಿಲ್ಲ. ಬಟ್ಟೆ ನಾನು ಪರ್ಟಿಕ್ಯುಲರ್ ಏನಿಲ್ಲ, ಯಾವುದಕ್ಕೂ ನಾನು ಪರ್ಟಿಕ್ಯುಲರ್ ಇಲ್ಲ. ಓಕೆ. ಅಡ್ಜಸ್ಟೇಬಲ್ ದೇವ್ರು ಏನು ಕೊಡ್ತಾನೆ ಅದನ್ನು ಊಟ ಮಾಡ್ತೀನಿ. ದೇವ್ರಿಗೆ ಅವತ್ತಿಗೆ ಏನು ಸಿಗುತ್ತೆ ಅದನ್ನು ನೋಡ್ತೀನಿ. ಇಂಥದ್ದೇ ಊಟ ತಿಂಡಿ ಅಂತ ನೋ ಪರ್ಟಿಕ್ಯುಲರ್. ಸೂಪರ್ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಮಂದಾರದ ಮಾತುಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ವೋಟರ್ಸ್ಗೆ ಈ ಮೂಲಕ ಏನು ಹೇಳೋಕೆ ಬಯಸ್ತೀರಿ? ನಾನು ಈ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ. ನಿಮ್ಮ ಕಷ್ಟ ಸುಖಗಳಲ್ಲಿ ನಾನಿದ್ದೀನಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ನನಗೆ ತಾವು ಆಶೀರ್ವಾದ ಮಾಡಬೇಕು ಅಂಥೇಳಿ ಈ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಇವತ್ತು ನಿಮ್ಮ ಆರ್ಥಿಕ ಹೊರೆಯನ್ನು ನೀಗಿಸಲಿಕ್ಕೆ ನಾವು ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಮುಂದೆನೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡ್ತೇನೆ.
ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ತೇನೆ. ಕರ್ನಾಟಕದ ಕನ್ನಡಿಗರಾಗುವಂಥ ಅನ್ಯಾಯದ ವಿರುದ್ಧ ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ದಯವಿಟ್ಟು ಮತ್ತೊಮ್ಮೆ ನನಗೆ ಅವಕಾಶ ಮಾಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. Thank you. ಇದು ಡಿ ಕೆ ಸುರೇಶ್ ಅವರ ಮನದಾಳದ ಮಾತುಗಳು. ನಮಸ್ಕಾರ.